ಪ್ರಕರಣದೊಳಗೆ ಈ ಎರಡನೇ ಪ್ರಕರಣದೊಳಗೆ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂದರೆ ಮೀಮಾಂಸಾ ವೇದಾಂತ ದರ್ಶನ. ಈ ಪೂರ್ವಮೀಮಾಂಸೆಗೇ ಮೀಮಾಂಸಾ ಅಂತ ಕರೆದ. ಉತ್ತರ ಮೀಮಾಂಸೆ ಅಂತ ವೇದಾಂತ. ಉತ್ತರ ಮೀಮಾಂಸಾ ಅಂದ್ರೆ ವೇದಾಂತ ಅಷ್ಟೇ. ಅದಕ್ಕೆ ಈ ಪ್ರಕರಣವನ್ನು ಈಗ ತೋರ್ತಾರೆ. ಇಲ್ಲೇ ಕರ್ಮಕಾಂಡ ವೇದ ಮಂತ್ರ ತಿಳಿಸಿದಂಥ ಕರ್ತವ್ಯ ಕರ್ಮಗಳು ಅರ್ಥಾತ್ ಇಷ್ಟ ಮತ್ತು ಪೂರ್ತ ಕರ್ಮದ ಶಿಕ್ಷಣದ ಹೆಸರು ಕರ್ಮಕಾಂಡ. ಕರ್ಮಕಾಂಡ ಏನಪ್ಪ ಇದು ಅಂದ್ರೆ ವೇದ ಮಂತ್ರೊಳಗೆ ಹೇಳ ಏನಂತ ಕರ್ತವ್ಯ ಕರ್ಮ ಇಷ್ಟ ಅಂತ ಮತ್ತು ಪೂರ್ತ ಕರ್ಮ ಶಿಕ್ಷಣ ಹೆಸರು ಕರ್ಮಕಾಂಡ. ಇಷ್ಟ ಕರ್ಮ ಅಂದರೆ ಯಾವಪ್ಪ? ಯಾವುದರ ವಿಧಿ ಮಂತ್ರೊಳಗೆ ಹೇಳ ಇದು ಕರ್ಮ ಮಾಡಬೇಕು ಅಂತ. ಮತ್ತು ಯಜ್ಞಾದಿ ಇವೆಲ್ಲವೂ ಎಂಥ ಕರ್ಮ ಇರ್ತಾರೆ? ಇಷ್ಟ ಕರ್ಮ ಮಾಡಬೇಕ. ಇನ್ನೊಂದು ಪೂರ್ತ ಅಂತ ಹೆಸರೇ. ಅವೆಲ್ಲಪ್ಪ ಸಾಮಾಜಿಕ ಕರ್ಮಗಳು. ಕೊರಿಯರ್ ಸೆಂಟರ್, ಕೋವಿಡ್ ಸೆಂಟರ್ ಮಾಡಿದ ಇವೆಲ್ಲವೂ ಸಾಮಾಜಿಕ ಕರ್ಮ. ಯಾವುದರ ಆಜ್ಞಾ ವೇದದೊಳಗೆ ಇದೆ, ಕಿಂತು ವಿಧಿ ಲೌಕಿಕ ಇರ್ತದೆ. ಲೌಕಿಕ ವಿಧಿ ಇರ್ತದೆ. ಹೆಂಗೆ? ಪಾಠಶಾಲ ನಡೆಸ್ದಿ, ಬಾವಿ ತೆಗೆಸ್ದಿ, ವಿದ್ಯಾಲಯ ಮಾಡಿದಿ, ಅನಾಥಾಲಯ ಮಾಡಿದಿ, ಇವೆಲ್ಲವೂ ಈ ಎರಡೂ ಕರ್ಮ ಮೂರು ಅವಾಂತರ ಭೇದ. ಮತ್ತು ಒಂದು ಇಷ್ಟ, ಇನ್ನೊಂದು ಪೂರ್ತ. ಇಷ್ಟ ಅಂದ್ರೇನು? ನಾವು ಏನೇನು ಕರ್ಮ ಮಾಡ್ತೀವಿ ನಮಗೆಲ್ಲ ಬೇಕಾದ್ದು, ನಮ್ಗೆ ಬೇಕಾದ ನಾವು ಮಾಡ್ತೀವಲ್ಲ, ವಿಧಿ ಮಂತ್ರ ಹೇಳ್ಯಾರ, ಯಜ್ಞಾದಿಗಳು ಮಾಡೋದು ನಮಗೆ. ಇನ್ನು ಲೋಕ ಸಾಮಾಜಿಕವಾಗಿ ಮಾಡ್ತಾ ಇರ್ತಾರೆ, ಅದು ಪೂರ್ತ ಅಂತ ಹೆಸರು ನಾಡು. ಇದು ಮತ್ತೆ ಭೇದ. ಅವೇನಪ್ಪ? ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯ ಕರ್ಮಗಳು. ಮೂರು ಕರ್ಮಗಳ ಬಂದು ನಿತ್ಯ ಕರ್ಮ ಯಾವಪ್ಪ? ನಿತ್ಯ ಮಾಡಲಿಕ್ಕೆ ಯೋಗ್ಯವಾದಂಥ ಕರ್ಮ. ಅದರೊಳಗೆ ಪಂಚಮಹಾಯಜ್ಞಗಳು ಬರ್ತಾವ, ಆ ಯಜ್ಞ ವರ್ಣನ ಮಾಡ್ತಾರೆ. ಇವೆಲ್ಲ ನೈಮಿತ್ಯ ಕರ್ಮ ಯಾವಪ್ಪ? ಯಾವ ಕರ್ಮ ಏನೋ ನಿಮಿತ್ತವಾಗಿ ಮಾಡ್ತಾರೆ. ಪುಣ್ಯತಿಥಿ ಅದನ್ನು ಮಾಡ್ತೀರ, ಜಾತ್ರೆ ನೈಮಿತ್ಯ ಪಾಯಕ ಅವು ನಿಮಿತ್ತ ಆದಾಗ ಮಾಡಲ್ಪಟ್ಟು. ಹಿಂಗೆ ಪುತ್ರ ಜನ್ಮ ಆತಪ್ಪ, ಹುಟ್ಟಿದ ಹಬ್ಬ ಮಾಡ್ಬೇಕಾಗತ್ತಿ. ಹಿಂಗೆ ಇವೆಲ್ಲವೇನವ ನೈಮಿತ್ಯ ಕರ್ಮ. ಇನ್ನು ಕಾಮ್ಯ ಕರ್ಮಗಳು ಅಂತ ಇವ್ಯಾವಪ್ಪ? ಲೌಕಿಕ ಪಾರಲೌಕಿಕ ಕಾಮನ ಇಟ್ಕೊಂಡು ಮಾಡಿರ್ತಾವೆ. ಕಾಮನ ಇಟ್ಕೊಂಡು ನಮಗಿದು ಬೇಕಪ್ಪ, ಇದನ್ನು ಮಾಡೋದ್ರಿಂದ ನನ್ನ ಮುಂದೆ ಸುಖ ಆಕತಿ, ಇದನ್ನು ಮಾಡೋದ್ರಿಂದ ಸಾತ್ ನರ್ಸೈತಿ, ಸ್ವರ್ಗ ಸಿಗ್ತೈತಿ, ಈ ಥರದ ಕರ್ಮಗಳವಲ್ಲ ಇವಕ್ಕೆ ಕಾಮ್ಯ ಕರ್ಮ. ಇದ್ರ ಹೊರತಾಗಿ ಕರ್ಮ ಮತ್ತಿನ್ನು ಬೇರೆ ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ನಿಷಿದ್ಧ ಕರ್ಮ ಅಂದರೆ ಮಾಡಬಾರ್ದು, ಶಾಸ್ತ್ರದ್ದು ಹೇಳೋದು ಮಾಡು, ಇದನ್ನ ಬೇಡ ಅಂತಾರನ ಅಂತಲ್ಲ, ಅದು ಬೇಡ ಅಂತ ಹೇಳೋ ಸಲುವಾಗಿ ನಿಷಿದ್ಧ ಕರ್ಮ ಅಂತ. ಆಮೇಲೆ ಪ್ರಾಯಶ್ಚಿತ್ತ, ತಪ್ಪಾಗಿಬಿಡ್ತದಪ್ಪ, ಇದನ್ನು ಮಾಡಿದಕ್ಕೆ ಏನು ಪ್ರಾಯಶ್ಚಿತ್ತಪ್ಪ ಅಂತದ್ದು, ಅದು ಪ್ರಾಯಶ್ಚಿತ್ತ ಕರ್ಮ. ಇನ್ನು ನಿಷಿದ್ಧ ಕರ್ಮ ಯಾವುದಪ್ಪ? ಯಾವುದನ್ನು ಮಾಡೋ ಶಾಸ್ತ್ರ ನಿಷೇಧ ಮಾಡ್ಯಾರೋ, ಅಂದರೆ ಇದನ್ನು ಮಾಡಬೇಡ ಸ್ಪಷ್ಟವಾಗಿ ಹೇಳ. ಯಾಕೆ ಹೇಳ್ತಾರಪ್ಪ ಇದನ್ನು ಮಾಡಬೇಡ ಅಂತ? ಮಾಡಬೇಕು ಅನ್ನೋದು ಹೇಳಿದ್ರಪ್ಪ, ಮಾಡಬೇಡ ಅಂತ ಹೇಳಿದ್ರೆ ಅದು ಇದು ಬೇಡ ಅಂತ ಹೇಳ್ಯಾರ ಶಾಸ್ತ್ರದೊಳಗೆ. ಅಂದರೆ ಏನು ಮಾಡ್ತೀವಿ? ಇಷ್ಟು ದೀರ್ಘ ವಿಚಾರ ಮಾಡ್ತಾರೆ ಶಾಸ್ತ್ರಕಾರ. ಈ ಮನುಷ್ಯ ಏನು ಸಾಮಾನ್ಯ ಅಲ್ಲಿವ, ಪ್ರಾಣಿ ಮೋಸ ಮಾಡೋದಿಲ್ಲ ರೀ ಮನುಷ್ಯ. ಪ್ರಾಣಿ ಒಂದು ನಾಯಿನು ಫೇತ್ಫುಲ್ ಆ್ಯಂಡ್ ಫ್ರೆಂಡಿ ಅಂತ ಸಿಂಡಿಕೇಟ್ ಬ್ಯಾಂಕ್ನವ್ರು ಅದನ್ನು ಗುರ್ತಾಯಿಟ್ಕೊಂಡ್ರು. ಮನುಷ್ಯ ಹಂಗೆ ಮಾಡೋದು. ಇವತ್ತು ನಮ್ಮದು ಅಂದರೆ ಇವತ್ತು ಚಲೋ ಇದ್ದರೆ ಚಲೋ, ಒಂದು ಸ್ವಲ್ಪ ಗುರ್ರು ಬಂತಿಲ್ಲೋ ಶಟ್ಕೊಂಡ, ಮತ್ತು ಅವ್ನಿಗೇನು ಹಾನಿ ಮಾಡಬೇಕಾದದ್ದು ಮಾಡಾಕ್ತಾರೆ. ಆಯುಷ್ಯ ತುಂಬ ಇವ ನನಗೆ ಚಲೋ ಮಾಡ್ಯಾನ ಅಂದರೂ ಒಂದು ಸ್ವಲ್ಪ ಕೆಟ್ಟ ಮಾಡ್ದ ಅಂತಂದ್ರೆ ಏನೋ ಅವನ ಲೆಕ್ಕಕ್ಕೆ ಚಲೋ ಮಾಡಿರ್ತಾನೆ, ಅಷ್ಟು ಮಾಡ್ಯಾನ. ನನಗೆ ಹಿಂಗೆ ಮಾಡಿದ್ನೇ ಇವ ಬೇಕಾದ. ಏನು ಮಾಡಿದಪ್ಪ? ಕೈಕೇಯಿ ಏನು ಮಾಡಿದಪ್ಪ? ದಶರಥಗೆ ಹೇಳ್ದ, ರಾಮನ್ನ ಯಾಕೆ ವನವಾಸ ಕಳಿಸ್ತಿ? ಭರತಕ್ಕೆ ಪಟ್ಟಾಭಿಷೇಕ ಮಾಡು. ರಾಮಿಂದ ನನ್ನ ಜೀವನನೇ ಇಲ್ಲ ಅಂತಂದ. ರಾಮ್ ಇಲ್ಲಿಗೆ ಸಾಯ್ತೀನಿ ಅಂದಂಗೆ ಆತಿಲ್ಲ.
ಈ ಸತ್ರ ಸಾಯಿ ಅಂದ್ಲಿದೆ ಎಷ್ಟು ಕೆಡಕ್ಕೆ ನೋಡಿ. ಗಂಡ ಸಾಯ್ತಾನೆ ಬ್ಯಾಡ ಅಂತಾನೆ, ಆಯ್ತಪ್ಪ ಬರ್ತನ ಪಟ್ಟಾಗ್ತ ಅಡ್ಡಿಲ್ಲ ಅನ್ಬೇಕಿಲ್ಲೋ, ಇಲ್ಲ ಅಡಿಗೆ ವನವಾಸ ಆಗಲೇಬೇಕು. ಏನಂತ ಗತಿ ಹಿಂಗೆ ಆದದ್ರಿಂದ ಮುಂದ್ಗತಿ ಏನಪ್ಪ, ದಶರಥ ಸತ್ತೋದ್ರೂ ಚಿಂತಿಲ್ಲ, ಹಿಂಗಿರ್ತಾರೆ ಹೆಣ್ಮಕ್ಳು. ಅದಕ್ಕೆ ಸ್ವಭಾವ ದುರತಿಕ್ರಮ ಅನ್ನೋದು ಐತೆ. ಹಂಗೆ ಇವೇನಪ್ಪ ಅದು ಇದನ್ನು ಮಾಡಬೇಡಪ್ಪ ಅಂತ ಶಾಸ್ತ್ರ ಹೇಳಿ, ಅದು ನಿಷಿದ್ಧ ಕರ್ಮ. ಪ್ರಾಯಶ್ಚಿತ್ತ ಏನಪ್ಪ, ನಾವೇನು ತಪ್ಪಾಗಿ ಆಗ್ಲಾರ್ದ ಮಾಡಲಾರ್ದ ತಪ್ಪು, ಅದಕ್ಕೆ ಇಂತಿಂಥ ಪ್ರಾಯಶ್ಚಿತ್ತ ಮಾಡಿರಿ, ಸಾಮಾನ್ಯ ಪ್ರಾಯಶ್ಚಿತ್ತ ಮಾಡಿರಿ. ಸಾಮಾನ್ಯ ಪ್ರಾಯಶ್ಚಿತ್ತ ಅಂತಂದ್ರೆ ಪ್ರಾಯಶ್ಚಿತ್ತ ಅಂತಂದ್ರೆ ಏನಪ್ಪ, ನಿತ್ಯ ಧ್ಯಾನ ಮಾಡಿರಿ. ಈಗ ಗಣೇಶ ಚೌತಿ ದಿವಸ ಹನುಮಾನ್ ಇವ್ನು ನೋಡಬಾರ್ದು, ಚಂದಪ್ಪ ಆಯ್ತಪ್ಪ. ಚಂದಪ್ಪ ನೋಡಿದ್ರೆ ಏನು ಮಾಡ್ಬೇಕಪ್ಪ, ಯಾರ ಬೈಸು ನಟ್ಟಾಗಿ ಹೇಳಲ್ಲ. ಅನೇಕ ಹೇಳ್ತಾರೆ ನಾನು ನಿನ್ನ ಸಲ ತಪಸ್ಸು ಮಾಡ್ತೇನಪ್ಪ, ನೀ ಚಿಂತೆ ಮಾಡೋ. ಹಂಗೆ ಇದು ಪ್ರಾಯಶ್ಚಿತ್ತ ಕರ್ಮ ಅಂತ. ನಿಷಿದ್ಧ ಕರ್ಮ ಯಾವುದು ಮಾಡಿ ಶಾಸ್ತ್ರ ಅದು ನಿಷಿದ್ಧ. ಪ್ರಾಯಶ್ಚಿತ್ತ ಯಾವುದು, ಯಾವುದು ವಿಹಿತ ಕರ್ಮ ಮಾಡದೇ ಇರು ಅಥವಾ ವಿಧಿ ವಿರುದ್ಧ ಮಾಡೋದು ಅಥವಾ ವರ್ಜಿತ ಕರ್ಮ ಮಾಡೋದ್ರಿಂದ ಅಂತಃಕರಣ ಮಲಿನ ಸಂಸ್ಕಾರ ಬಿದ್ದುಬಿಟ್ಟಿರ್ತಾವೆ. ಅದಕ್ಕೆ ಅದನ್ನು ತೊಳ್ಕೊಳ್ಳೋ ಸಲುವಾಗಿ ಅದು ಮಾಡಿದಂಥ ಕರ್ಮಗಳು ಪ್ರಾಯಶ್ಚಿತ್ತ ಕರ್ಮಗಳು. ಯಾವುದೇ ಕಾಮನೆ ಸಿದ್ಧಿ ಸಲುವಾಗಿ ಕರ್ಮದ ಫಲ ಭೋಗಿಸಬೇಕು. ಇಲ್ಲಿ ಏನೇನಪ್ಪ, ಕಾಮನೆಯಿಂದ ಮಾಡಿ ಕಾಮ್ಯ ಕರ್ಮ ಅದ್ರ ಫಲ ಭೋಗಿಸಬೇಕು, ಅವಶ್ಯಮೇವ ಭೋಕ್ತವ್ಯ. ತಥಾ ಪ್ರತಿಷಿದ್ಧ ಕರ್ಮದ ಆಚರಣ ಅಶುಭ ಫಲ ಕೊಡೋದೆ. ಮಾಡಬೇಡ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋರಪ್ಪ ಏನು ಮಾಡೋದು ಮಾಡಲಿ ಅಂದ್ರೆ ಅದಕ್ಕೇನು ಮಾಡೋದು ಮಾಡ್ತಾನೆ. ಕೀಲಿಕೆ ಅವನ ಕಡೆ ಐತಿ, ನೋಡು ಏನು ಮಾಡ್ತಾನೆ ನೋಡೇ ಬಿಡ್ತೇನೋ, ಅವನದೇನೈತಿ. ಇದು ಅಹಂಕಾರ ಮಾಡಿ ನೋಡಿಬಿಡು ಎದ ಇದಕ್ಕೆ ಅದು ಅಶುಭ ಫಲ ಆಗೋದೇ ನೋಡ. ಅದಕ್ಕೆ ಇದು ನಿವೃತ್ತಿ ವಾಂಚೆ. ಇದು ಹೆಂಗಪ್ಪ, ನಿತ್ಯ ನೈಮಿತ್ತಿಕ ಅನುಷ್ಠಾನ ನಿತಾಂತ ಅವಶ್ಯ. ನಿತ್ಯ ಕರ್ಮ ಇವು ನೈಮಿತ್ಯ ಕರ್ಮ ಮಾಡಬೇಕು. ನಿತ್ಯ ಕರ್ಮ ಏನಪ್ಪ, 5 ಯಜ್ಞಗಳು, ಸ್ನಾನ ಪೂಜಾದಿಗಳು, ಜಪಾದಿಗಳು ಇದು ಮಾಡಬೇಕು. ಆದ್ದರಿಂದ ಕಾಮ್ಯ ನಿಷಿದ್ಧ ನಿವೃತ್ತಿ, ಪರಂತು ಪ್ರಾಯಶ್ಚಿತ ನಿತ್ಯ ನೈಮಿತ್ತ ಕರ್ಮ ಪ್ರವೃತ್ತಿ ಮೋಕ್ಷ ಸಾಧನ ಆಗ್ತದಪ್ಪ. ಇದು ಮಾಡಬೇಕು. ಅದು ಇನ್ನು ಉಪಾಸನಾ ಕಾಂಡ ಇದರೊಳಗೆ, ಇದು ಪೂರ್ವಮಾಸದೊಳಗಿದೆಲ್ಲ ನೋಡಿ. ಉಪಾಸನಾ ಕಾಂಡ ವೇದ ಮಂತ್ರ ಹೇಳಿದಂಥ ಲವಲೀನತ ಅರ್ಥಾತ್ ಮನಸ್ಸಿನ ವೃತ್ತಿ ಎಲ್ಲ ಕಡೆಯಿಂದ ತೆಗೆದುಹಾಕಿ ಕೇವಲ 1 ಲಕ್ಷದ ಮೇಲೆ ಇರುವಂಥದ್ದು ಆ ಶಿಕ್ಷಣ ಕೊಡುವಂಥ ಹೆಸರು ಉಪಾಸನ. ಅಂದರೆ ವಿಷಯಾದಿಗಳನ್ನ ಹೊರಗೆ ತೆಗಿಸಿ ಮನಸ್ಸಲ್ಲಿ ಹೋಗೈತಿ, ತಿನ್ನೋದು ಉಣ್ಣೋದು ವಡಿ ಮಾಡಲಿ ನೋಡ್ಬೇಕಾರೆ ಏನು ಮಸ್ತ್ ಬಗ್ಗೆ ಮತ್ತು ನಾಳೆ ಮಾಡ್ತಾರೆ ಆಗಲಿಲ್ಲ ತಿನ್ನ 7-8 ವಡಿ ಅದು ಸತ್ಕೊಂಡು ಹೊಡಿದ 8 ಹೊಟ್ಟೆ ಹೇಳ್ದು ಬೇಡ, ಹೊಟ್ಟೆನೂ ಹೇಳ್ತದೆ ಬೇಡ ಅಂತೇಳಿ. ಒಬ್ಬ ಆಚಾರಪ್ಪ ಊಟಕ್ಕೆ ಹೋಗಿದ್ದಂತ ಅವನ ಮಗ ಹೇಳಕತ್ತಂತ, ಹುಡ್ದ ಬಿಯಾಕತ್ತಪ್ಪ ಜನ್ವಾರ ಬಿಗೋ ಅಂತ ಹ್ಯಾಂಗೆ ಮಾಡ್ತೀವಿ, ಹಿಂಗೆ ಇರ್ತಾರೆ. ಅದಕ್ಕೆ ಅದೇನದ ಇದು ಉಪಾಸನ. ಮನುಷ್ಯ ಏನಾದ್ರು ಉಪಾಸನ ಮಾಡಬೇಕು, ಅಂತಃಕರಣ ಶುದ್ಧ ಆಗೋ ಸಲುವಾಗಿ ಉಪಾಸನೆಯನ್ನು ಮಾಡಬೇಕು. ಯಾವುದಾದ್ರು ಪೂಜಾದಿಗಳು, ವೃತಾದಿಗಳು, ಧ್ಯಾನಾದಿಗಳು ಇವು ಮಾಡಲೇಬೇಕು. ಅತ್ಯತ ಇನ್ನು ಇದು ಉಪಾಸನ ಕಾಂಡ, ಕರ್ಮಕಾಂಡ, ಉಪಾಸನ, ಇನ್ನು ಜ್ಞಾನ. ಇದೇ ರೀತಿ ವೇದ ಮಂತ್ರಗಳು ಎಲ್ಲೆಲ್ಲಿ ಆತ್ಮ ಪರಮಾತ್ಮನ ಸ್ವರೂಪದ ವರ್ಣನೆ ಮಾಡಿದ್ರು ಅದಕ್ಕೆ ಜ್ಞಾನಕಾಂಡ ಅಂತ. ಏನೇನು ಪಲ್ಲೆ ಆತ್ಮ ಮತ್ತು ಪರಮಾತ್ಮ. ಆತ್ಮ ಅಂದರೆ ಅದು ಇಲ್ಲಿ ಒಳಗೆ ಆತ್ಮ ಅಂತ, ಅದು ಭೇದಿಲ್ಲ. ಅದಕ್ಕೆ ಹೆಸರೇನಪ್ಪ, ಹೆಂಗಪ್ಪ, ಘಟಾಕಾಶ ಅಂತ. ಘಟಾಕಾಶ, ಮಠಾಕಾಶ, ಮಹಾಕಾಶ ಅಂತಾರಲ್ಲ, ಹಂಗೆ ಭೇದ ಮಾಡಿದ್ರು. ಹಂಗೆ ಇಲ್ಲೇ ಇರೋ ಆತ್ಮಕ್ಕೆ ಏನಂತಾರೆ ಆತ್ಮ. ಆತ್ಮ ಅಂದರೆ ಇಷ್ಟು ಸೀಮಿತ, ಅದಷ್ಟು ಇರೋದಿಲ್ಲ. ಘಟಾಕಾಶ ಹೆಸರದು, ಮತ್ತು ಅದು ಎಲ್ಲಕ್ಕೆ ಉಪಯೋಗ ಆಗ್ತೈತಿ, ಯಾವಾಗಲ್ಲ ಅಂತಲ್ಲ. ಘಟಾಕಾಶ ನೀರು ತುಂಬಕ್ಕೆ ಉಪಯೋಗ ಆಗತ್ತಪ್ಪ. ಅದಾಗಲಿಕ್ಕೆ ಆಕಾಶ ಐತಲ್ಲ, ನೀರು ತುಂಬ ನಡೀತೈತಾನೆ ಇಲ್ಲ, ಆ ಘಟ ಬೇಕು. ಹಂಗೆ ಈ ಉಪಾಧಿ ಏನು ಕೆಲಸ ಮಾಡ್ತೈತಿ, ಮನುಷ್ಯನಲ್ಲಿ ಆತ್ಮ ಅದಲ್ಲ, ಅದು ಇದ್ದದ್ದಕ್ಕೆ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಂಥ ಯೋಗ್ಯತಾ ಇಟ್ಟಾನ ಭಗವಂತ. ಅದ್ರಾಗ ಆತ್ಮ ಬೇಕ. ಅದು ಮುಂಜಾನೆ ಜೀವ ಏನು, ಜಡತತ್ವ ಏನು, ಅದು ಪರಮಾತ್ಮ ಇದು ತಿಳ್ಕೊಬೇಕು. ಅದಕ್ಕೆ ನಿಜವಾಡ ಏನಿದು ಜಡ, ಇದು ಹುಟ್ಟಿ ಎಲ್ಲಿ ಬಂದರವಾಗಿ ಕಟ್ತಿ ಏನಪ್ಪ ಕೇಳ್ತಾನೆ ನಾವು.
ಅದಕ್ಕೆ ಮನುಷ್ಯ ತಿಳ್ಕೊಳ್ಳೋದಪ್ಪ, ಜೀವದ ಬಗ್ಗೆ ತಿಳ್ಕೊಬೇಕು, ಜಗತ್ತಿನ ಬಗ್ಗೆ ತಿಳ್ಕೋಬೇಕು, ಪರಮಾತ್ಮ ಈ ಮೂರು ಸಂಗತಿ ತಿಳ್ಕೋಬೇಕು. ಕೊನೆಗೆ ಎಲ್ಲಿ ಬರ್ತದಪ್ಪ? ಜೀವ ಅಂದರೆ ಪರಮಾತ್ಮನೇ ಅದ. ಇದೇ ಶಾಶ್ವತವಾದ್ದು. ಇವೆಲ್ಲವೂ ಕೂಡ ಜಡ ಪದ್ಧತಿ, ಇವು ಜಡ ವಸ್ತು ನಾಶ, ಈ ನಿರ್ಧಾರ ಬರ್ತದೆ. ಹಾಗೆ ಅಲ್ಲೇ ವೇದ ಮಂತ್ರ ಎಲ್ಲೆಲ್ಲಿ ಆತ್ಮ ಪರಮಾತ್ಮನ ಸ್ವರೂಪದ ವರ್ಣನೆ ಮಾಡ್ಯಾರ. ಅದಕ್ಕೆ ಜ್ಞಾನಕಾಂಡ ಅಂತ. ಮಂತ್ರದ ಕರ್ಮಕಾಂಡದ ವಿಸ್ತಾರಪೂರ್ವಕ ವರ್ಣನ ಮುಖ್ಯತಃ ಬ್ರಾಹ್ಮಣ ಗ್ರಂಥದೊಳಗೆ, ಜ್ಞಾನಕಾಂಡದ ಆರಣ್ಯಕ ಉಪನಿಷತ್ನೊಳಗೆ, ಉಪಾಸನ ಕಾಂಡದ ಎರಡರೂ ಅಲ್ಲದೆ ಮಾಡಿ. ಇನ್ನು ಮೀಮಾಂಸಾ, ಈ ಮೂರೂ ಕಾಂಡದಿಂದ ವೇದಾರ್ಥ ವಿಷಯವಾದ ವಿಚಾರ ಮೀಮಾಂಸಾ. ಎದ್ರ ಮೀಮಾಂಸ ಮಾಡೋದಪ್ಪ? ತಿಳ್ಕೊಳ್ಳೋದು. ಮೀಮಾಂಸ ಅದ್ರ ಮೀಮಾಂಸ ತಿಳ್ಕೊಳ್ಳೋದು ಜ್ಞಾನ. ಅದಕ್ಕೆ ಮೂರೂ ಕಾಂಡದ ವೇದಾರ್ಥ ವೇದದಾಗ ಏನೇ ಅದನ್ನು ತಿಳ್ಕೊಳ್ಳೋದು. ಅವ ಹೇಳ್ಯಾನ ಇದಕ್ಕಾಗ ಮೀಮಾಂಸ ಅನ್ನಂಗಿಲ್ಲ. ಮೀಮಾಂಸ ಅದಕ್ಕಂತಾರೆ ವೇದದೊಳಗೆ ಏನು ಹೇಳೋದಪ್ಪ ಇದನ್ನು ತಿಳ್ಕೊಳ್ಳೋ ಮೀಮಾಂಸ. ಮೀಮಾಂಸ ಶಬ್ದ ಮಾನ ಜ್ಞಾನೇ. ಮೀಮಾಂಸ ಮಾನ ಜ್ಞಾನೇ ನೋಡಿ ಮೀಮಾಂಸ. ಜಿಜ್ಞಾಸ ಅರ್ಥದೊಳಗೆ ಮಾನೆ ಅಂದರೆ ಜಿಜ್ಞಾಸಾಯ ನೋಡಿ, ವಾರ್ತಿಕ ಸಹಾಯ ನಿಷ್ಪನ್ನ ಅಂತ ಶಬ್ದ. ಮೀಮಾಂಸೆ ಎರಡು ಭೇದ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ. ಇವು ಎರಡು ಭೇದ. ಉತ್ತರ ಮೀಮಾಂಸ ಅಂದರೆ ಭೇದ ನೋಡಿ. ಪೂರ್ವ ಮೀಮಾಂಸ ಕರ್ಮಕಾಂಡ, ಉತ್ತರ ಜ್ಞಾನಕಾಂಡದ ವಿಚಾರ ಅಲ್ಲೇ ಮಾಡ ನೋಡಿ. ಏನು ಉಪಾಸನ ಅಲ್ಲೂ ಇಲ್ಲೂ ಕೂಡ ಅಲ್ಲೇ ಹೇಳ. ಈ ಪ್ರಕಾರ ಈ ಎರಡೂ ದರ್ಶನ ವಾಸ್ತವವಾಗಿ ಒಂದೇ ಗ್ರಂಥದ ಎರಡು ಭಾಗ, ವೇದದ ಭಾಗ ಅಂತ ಹೇಳ್ತಾರೆ. ಪೂರ್ವಮೀಮಾಂಸ ವ್ಯಾಸಮಾರ್ಯ ಶಿಷ್ಯ ಜೈಮಿನಿ, ಬಹಳ ದೊಡ್ಡ ಕೆಲಸ. ವ್ಯಾಸಮಾರ್ಯ ಶಿಷ್ಯನೇ ಜೈಮಿನಿ ಮುನಿ ಪ್ರವೃತ್ತಿ ಮಾರ್ಗ ಗೃಹಸ್ಥರ ಸರ್ ತಥಾ ಕರ್ಮಕಾಂಡವ್ರ ಸಲುವಾಗಿ ಬರ್ದಾರಪ್ಪ. ಎಲ್ಲೇ ಆ ಮಾರ್ಗ ಯಾವುದಕ್ಕೆ ಜ್ಞಾನ ಮಾರ್ಗಕ್ಕೆ ಹೋಗುವಂಥ ಜ್ಞಾನ ಮಾರ್ಗ ಭಾಳ ಕಠಿಣ ಅದ. ನಡೀತಿದೆ. ಅದಕ್ಕೆ ಮುಖ್ಯ ಅಧಿಕಾರಿ ಯಾರಪ್ಪ? ಆ ಅಧಿಕಾರಿ ವಿವೇಕ, ವೈರಾಗ್ಯ, ಹೌದಾ? ಯಾರ್ಯಾರ ಅದನ್ನು ಲೆಕ್ಕ ಹಾಕಿದರೆ ಏನೂ ಇರಂಗಿಲ್ಲ. ಅದಕ್ಕೆ ರಾಮ್ ಸುಖದಾಸ್ ಮಹಾರಾಜ್ ಅವ್ರ ಗುರುಗಳಿಗೆ ಕೇಳಿದ್ರು, ನಮ್ಮಂಥವ್ರನ್ನ ಕಿವಿಯಿಂದ ಹೊರಗೆ ಹಾಕ್ಬೇಕು ನೀವು. ಅಂದ್ರೇನು? ಈ ಚತುರ್ವಿಧ ಈ ಲಕ್ಷಣಗಳು ಇಲ್ಲ, ಮತ್ತು ಅಂಥವ್ಗೆ ಹೇಳ್ತಿರಲ್ಲ ಅಂತ ಅವ್ರ ಗುರುಗಳಿಗೆ ಕೇಳಿದರು. ಏನು ಉತ್ತರ ಹೇಳ್ಬೇಕು ಅವ್ರ ಗುರುಗಳು? ಹಾಂ, ಅದಕ್ಕೆ ಪ್ರಶ್ನೋಪನಿಷತ್ ಭಾಳ ಚಂದ ಹೇಳ್ಯಾರ. 6 ಮಂದಿ ಮಹಾಜ್ಞಾನಿಗಳು ಕೇಳಕ್ಕೆ ಬಂದರು ಪಿಪ್ಪಲಾದ ಋಷಿಗಳ ಕಡೆಗೆ. ನೀವೆಲ್ಲ ಜ್ಞಾನಿಗಳಿಗೆ ಗೊತ್ತದ, ಅದು ಈ ವಿಷಯ ತಿಳ್ಕೊಳ್ಳೋಕೆ ಬಂದಿರಿ. ನೀವು ಇನ್ನೂ 1 ವರ್ಷ ಈ ಆಶ್ರಮ ಹೆಂಗಿರ್ಬೇಕು? ನೀವು ಬ್ರಹ್ಮಚರ್ಯನ ಆಚರಿಸ್ತಾ ಎಲ್ಲ ಸೇವಾ ಮಾಡ್ತಾ. ಈ ಸೇವಾ ಏನು ಮಾಡ್ತದೆ? ಅಹಂಕಾರ ತೆಗಿತೈತೆ. ನಾಂದ್ರೆ ಅಂತಿದ್ವಿ, ನಾಂದ್ರೆ ತೀದ ಅಂತೆ. ಅದಕ್ಕೆ 1 ವರ್ಷ ಇರ್ರಿ ಅಂತ. ಹಂಗೆ ರಾಮ್ ಸುಖದಾಸ್ ಮಹಾರಾಜರು ಕೇಳಿದ್ರಂತ. ಅವಾಗ ಅವ್ರ ಗುರುಗಳಿದ್ರಂತ, ಏನಪ್ಪ ತಮ್ಮ, ಒಂದು ಮಗಳಬೇಕು ಮನೆಯಾಗ, ಭಾಳ ಕಲ್ತಾಳಕಿ, ಅಕ್ಕಿ ಯೋಗ್ಯತಾಗಿ ಯಾರೂ ಸಿಗಂಗಿಲ್ಲ. ಅಪ್ಪ ಏನು ಮಾಡ್ತಾನೆ? ಇಟ್ಕೊಂಡು ಕೊಡ್ತಾನೆ ಮನ್ಯಾಗ. ಇದ್ರಾಗ ಒಂದು ಮಾಡ್ಕೊಂಡು ಹೋಗುವ. ಹಂಗೆ ಇಲ್ಲಪ್ಪ ಅಂದ ಬಳಿಕ ಏನು ತಿಳ್ಕೊಂಡಾರ ಧನ್ಯ ಆಗುವಂತಿದ್ದು. ಇನ್ನೊಂದೇನು ಕೆಲಸಪ್ಪ, ಶಾಸ್ತ್ರ ಭಾಳ ಚಂದದ, ನಾವು ತಿಳ್ಕೊಳ್ಳೋದಿಲ್ಲ. ನಮಗೆ ಗುರ್ರದ ಕಲ್ತೇವಲ್ಲ ಸಾಕು, ಒಂದು ಪ್ರವೃತ್ತಿ ಮಾಡಕ್ಕೆ ಬರ್ತದೆ ಸಾಕು ಹಿಂಗಂತೀವಿ. ಇಲ್ಲ, ಆಳವಾದ ಶಾಸ್ತ್ರ ತಿಳ್ಕೊಂಡಂಗೆ ಒಳಗೆ ಶುದ್ಧ ಆಗಬೇಕು. 25 ವರ್ಷ ಅವಕಾಶ ಆದಾಗ ನಕಾಸ್ ನಮಸ್ ಅದು ಏನಾದಾಗ ಆರಾಮ್ರೆ ಮುಂಜಾನೆ ಎದ್ದು ಕೂಡಲೇ ಚಾ ಮಾಡ್ಕೊಡ್ತಾರೆ ಮುದಿಕೆ. ಹೊರಗೆ ಹೋಗಿ ಬರೋದ್ರೆ ಬರೋ ಮತ್ತೊಂದು ಚಾ, ಮತ್ತು ಟಾವೆಲ್ ಇವೆಲ್ಲ ಕಿಸಾಗಿ ಇಟ್ಟಿರ್ತಾರೆ. ವಾಕಿಂಗ್ ಆಕೈತಿ. ಬಂದು ಕೂಡಲೇ ಚಾ, ದೊಡ್ಡ ಲೋಟ ಚಾ, ಆಮೇಲೆ ಶಾ. ಹಾಂ, ಎಸ್, ಹೌದ್ರಿಪ್ಪ ಕರೆಕ್ಟ್. ಅದೇ ಮಂಗಳಾರತಿ ಮಾಡ್ತೀವಿ, ಮಂಗಳಾರತಿ ಹೇಳ್ತೀವಿ, ಮುಗಿತಾ ವಾಕಿಂಗ್ ಆತ್, ಮಂಗಳಾರತಿ ಆತ್, ಶಾಸ್ತ್ರ, ನಾಷ್ಟ, ಮತ್ತು ತಿರುಗಿ ಹೋಗ್ತಾ ಏನೋ ಕಟ್ಗೆ ಪಟ್ಗಿ ಎಲ್ಲ ನನ್ನದು ತೊಗೊಂಡು ಶಾಸ್ತ್ರ ಕೇಳೋ 25 ವರ್ಷ ಕೇಳಿ ಏನಾಗೋದೇ. ಹಂಗೆ ಶಾಸ್ತ್ರ ಒಳಗಿಳಿಸೋಣ ಲಾಭ. ಅದಕ್ಕಲ್ಲೇ ಜ್ಞಾನ ವಿಜ್ಞಾನ ಅಂತ ಹೇಳಿದ್ರಿ. ಜ್ಞಾನ ತಿಳ್ಕೊಡು, ಅದು ಒಳಗೆ ಇಳಿಸ್ಕೊಡು ವಿಜ್ಞಾನ. ಹಂಗೆ ಇದು
ಈ ರೀತಿ ಎರಡೂ ದರ್ಶನ ವಾಸ್ತವ ಒಂದೇ ಗ್ರಂಥದ ಭಾಗ. ಪೂರ್ವಮೀಮಾಂಸಾ ವ್ಯಾಸರ ಶಿಷ್ಯ ಜೈಮಿನಿ ಮುನಿ, ಪ್ರವೃತ್ತಿ ಮಾರ್ಗ ಗೃಹಸ್ಥರಿ ಇತ್ಲಾಗ ಬರ್ತಾರಲ್ಲ ಕರ್ಮಕಾಂಡದ ಸಲುವಾಗಿ ಅದನ್ನು ಬರಲ್ಲ. ಅದು ಅವ್ರ ಪ್ರಸಿದ್ಧಿ ನಮ್ಮ ಅದು ಮೀಮಾಂಸಾ ದರ್ಶನ ನೋಡಿ, ಅದು ಮೀಮಾಂಸಾ ದರ್ಶನ ಅಂತ ಪ್ರಸಿದ್ಧ ಆತ. ಇದನ್ನು ಜೈಮಿನಿ ದರ್ಶನ ಅಂತೂ ಅಂತಾರೆ. ಅದಕ್ಕೆ ಪೂರ್ವ ಜೈಮಿನಿ ಇದ್ರ ನೋಡಿ 12 ಅಧ್ಯಾಯದಾಗ ಮುಖ್ಯತಃ ಕರ್ಮಕಾಂಡ ಸಂಬಂಧಪಟ್ಟಿದ್ದೆಲ್ಲ. ಉತ್ತರ ಮೀಮಾಂಸಾ ನಿವೃತ್ತಿ ಮಾರ್ಗದವರಿಗೆ, ಯಾರಿಗೆ ಹುಟ್ಟಲು ಹೊಂದಲು ಅವ್ರಿಗೆ. ನಾವು ಬೇಸತ್ತೇವಲ್ಲ ನಮ್ಗೆ ಗೊತ್ತು, ಮುಂದಿನ ಜನ್ಮ ಎಷ್ಟಕ್ಕಿಂತ ದೊಡ್ಡ ಕಿಲಿಕ ಸಿಗಲಿ ಅನ್ನೋರಿದ್ರೆ ಈಟ ಸಿಕ್ಕೈತಿ, ಮುಂದೆ ದೊಡ್ಡ ಕಿಲಿ ಅಂಥವ್ರಿಗೆ ಅಲ್ಲಿ ಹುಟ್ಟ. ಉತ್ತರ ಮೀಮಾಂಸಾ ನಿವೃತ್ತಿ ಮಾರ್ಗ ಜ್ಞಾನಿಗಳಿಗೆ ತಥಾ ಸನ್ಯಾಸ ವ್ಯಾಸ ಮಹಾರಾಜರು ಸ್ವಯಂ ರಚನೆ ಮಾಡಿದರು. ವೇದದ ಕರ್ಮಕಾಂಡ ಪ್ರತಿಪಾದ ವಾಕ್ಯಗಳು ಏನು ವಿರೋಧ ಪ್ರತೀತಿ ಆಗ್ತೈತವೋ ಕೇವಲ ಅದರ ವಾಸ್ತವಿಕ ಅವಿರೋಧವನ್ನು ತೋರಿಸುವ ಸಲುವಾಗಿ ಪೂರ್ವ ಮೀಮಾಂಸದ ವೇದದ ಜ್ಞಾನಕಾಂಡದೊಳಗೆ ಸಮನ್ವಯ ಸಾಧನ ಮಾಡ ಅವಿರೋಧ ಸ್ಥಾಪನ. ವಿರೋಧ ಇಲ್ಲಪ್ಪ, ನೀ ತಪ್ಪು ತಿಳ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಮೀಮಾಂಸಾ ರಚನೆ ಮಾಡಿ. ಅಲ್ಲೇನದ ಯಥಾರ್ಥವಾಗಿ ತಿಳ್ಕೋ, ಉತ್ತರ ವಿಭಾಗ. ಈ ಕಾರಣ ಈ ಎರಡೂ ದರ್ಶನ ಶಬ್ದ ಪ್ರಾಮಾಣ್ಯ ಪ್ರಧಾನ ಕೊಟ್ಟರು. ಶಬ್ದ ಪ್ರಾಮಾಣ್ಯ ಅಂದರೆ ಯಾವುದಕ್ಕಂತಾರೆ? ಮೊದಲು ಏನು ಹೇಳಿದ್ರು? ಮೊದಲನ್ನೋದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಇವೆಲ್ಲ 6 ಪ್ರಮಾಣ. ಈ 6 ಪ್ರಮಾಣ. ಇನ್ನೊಂದು ಪ್ರಮಾಣ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂದ್ರೇನಪ್ಪ? ಗುರುವಿನಿಂದ ಏನು ಅದು ಪ್ರಮಾಣ. ಗುರುವಿನಿಂದ ಅದು ಪ್ರಮಾಣ, ಅದು ಶಬ್ದ ಪ್ರಮಾಣ. ಹೌದಾ? ನಿನಗೆ ತಿಳುವ ಭಾಷೆ ಹೇಳ್ತಾರೆ. ಸಿದ್ಧಾರೂಢರು ಇವರು ನೋಡೋಣ ಅಂತ ಶಾಸ್ತ್ರ ವ್ಯತ್ಯಾಸ ಮಾಡಿ ಹೇಳಿ. ಕಬೀರ ಹೆಂಗೆ ಶಾಸ್ತ್ರ ಗೊತ್ತ? ಯಪ್ಪ ನಿನ್ನ ಬಾಯಿಂದ ಉಚ್ಚಿಷ್ಟನೇ ಶಾಸ್ತ್ರಪ್ಪ, ಇವೇನು ಶಾಸ್ತ್ರ ಹೇಳ್ದ ಪುಸ್ತಕ ತೂರಿನ ಅಂತ ಕಬೀರ. ಯಾವುದಕ್ಕೆ ಮಹತ್ವದ? ಶಬ್ದ ಪ್ರಮಾಣ. ಇದು ಶಬ್ದ, ಇದು ನಿಶ್ಚಿತ ಅಂತ ಹೇಳ್ತಾರಪ್ಪ. ಬಸ್ ಇದಂಗಿಲ್ಲ, ಕೇಳು ನಡಿಪ್ಪ, ಗೊತ್ತಾಯ್ತು ಹೇಳಪ್ಪ ನೀವು ಹೇಳೋದು ಇದಲ್ಲ. ಅದು ಪ್ರಮಾಣ. ಅದು ಹೇಳಿ ಸಾಕ್ಷಾತ್ ನನಗದು ಆಜ್ಞಾ, ಅವನ ಅಪೇಕ್ಷೆ ಅಂದ್ರೆ ಆಜ್ಞಾ ಅಂತ ಮಾಡೋದು. ಹಂಗೆ ಅದು ಶಬ್ದ ಪ್ರಮಾಣಕ್ಕೆ ಭಾಳ. ಇದಕ್ಕೆ ದರ್ಶನ ಶಬ್ದ ಪ್ರಧಾನಕರ್ತ. ಎರಡೂ ದರ್ಶನಕಾರ ಸಾಮಾನ್ಯವಾಗಿ ಸಮಕಾಲೀನರು ಅವರಿಬ್ಬರು. ಅದಕ್ಕೆ ಜೈಮಿನಿ ಅದೇ ಸಮಯದ ತಗೋಬೇಕು ನೋಡಿ. ಮತ್ತು ಉತ್ತರ ಮೀಮಾಂಸಾ ಪ್ರಕರಣ ವ್ಯಾಸ ಮಹಾರಾಜರು ಕೂಡ ಅದನ್ನು ಅಲ್ಲೇ ಹೇಳ. ಏನು ಈ ಪೂರ್ವ ಮೀಮಾಂಸಾ ವಿಶೇಷವಾದಂಥ ಎರಡೂ ಮಾತ್ರ ಉತ್ತರಕಾಂಡ ಹೇಳಿ. ಇನ್ನು ಪೂರ್ವ ಪ್ರಥಮ ಸೂತ್ರ ಅಥಾತೋ ಧರ್ಮ ಜಿಜ್ಞಾಸಾ. ಅಲ್ಲೇ ಇದಕ್ಕೇನಾದ್ರು ವೇದಾಂತೊಳಗೆ ಅಥಾತೋ ಬ್ರಹ್ಮಸೂತ್ರ, ಅಥಾತೋ ಬ್ರಹ್ಮ ಜಿಜ್ಞಾಸ. ಇಲ್ಲೇನಂದ್ರು ಧರ್ಮ ಜಿಜ್ಞಾಸ. ಧರ್ಮ ಆಚರಣೆ ಮಾಡಿ. ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ಅಂತ ಕೇಳಬೇಕೆ. ವ್ಯಾಸ ಮಹರ್ಷಿ ಕೈ ಮ್ಯಾಗ ಮಾಡಿ ಹೇಳ್ತಾರೆ. ಭಾರತ ಸಾವಿತ್ರಿ ಅದ್ರ ಹೇಳ್ತಾರೆ. ಮಹಾಭಾರತ ಬರೆದ ಮೇಲೆ ಸ್ವಲ್ಪ ಭಾರತ ಸಾವಿತ್ರಿ ಅದ್ರ ಊರ್ಧ್ವಭಾವರು ವಿರೋಮೇಶ ನಚಕಸ್ಯ ಕೈ ಮ್ಯಾಗ ಮಾಡಿ ಹೇಳ್ತೇನ್ರಿಪ್ಪ. ಧರ್ಮದ ನಡೀರಿ, ಅರ್ಥ ಕಾಮ ಎರಡೂ ಸಿಗ್ತದೆ. ಅಂದ್ರೆ ದುಡ್ಡು ಸಿಗ್ತೈತೆ ನಿಮ್ಗೆ, ಎಲ್ಲಿ ಹೋಗುವುದಿಲ್ಲ. ನಿಮಗೇನು ಸುಖ ಬೇಕು ಅದು ಸುಖ ಸಿಗ್ತದೆ. ಮನುಷ್ಯ ಸುಖ ಅಂದರೆ ಎದಕ್ಕೆ ಅಂದಾನ? ನಿಜವಾದ ಸುಖದ ಅರ್ಥನ ಗೊತ್ತವಾಗಲಿಲ್ಲ. ಬಚನ್ ಒಂದು ಕಥೆ ಹೇಳಿ. ಸುಖ ಪಾರ್ವತಿ ಪರಮೇಶ್ವರ ಹೊಂಟಿದ್ರು. ಬರ್ತಾನೆ ಗಂಡ ಹೆಂಡತಿ ಒಂದು ಮಗ. ಹೌದಾ? ಏನ್ರಿ ಅವ್ರು ಇಂಥ ಬಡ್ತಾನೆ ಐತಿ, ಅವ್ರಿಗೇನು ಸ್ವಲ್ಪ ಕೊಡ್ರಿ ಅಂತ. ಅವಾಗ ಅವ್ರದಷ್ಟೇ ಐತಿ, ಅವ್ರಿಗೇನು ಗೊತ್ತೇ ಇಲ್ಲ, ಸುಖ ಏನು ಗೊತ್ತಿಲ್ಲ, ಒಂದು ಜ್ಞಾನ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಸದ್ಭಾವ ಇಲ್ಲ. ಏನು ಮಾಡೋದು ತಗೊಂಡು ಮಾಡ್ಕೊಂಡ್ರೆ ಪ್ರಾರಂಭ ಅಂತ. ಇಲ್ರಿ ಹಠ ಯಾರು ಪಾರ್ವತಿ ಒಂದು ಹಂಗಾರೆ ನೋಡ ಮಜಾ ನೋಡೋಣ ನಾವು. ಅವ ಬಂದ, ಮೊದಲು ಹೆಣ್ಮಗಳಿಗೆ ಕೇಳ್ದ, ಮತ್ತು ಏನು ಬೇಕು ನಿನಗೆ, ಏನು ಹೊರ ಕೊಡಲಿ? ಆಕೆ ಅಂದರು, ನನ್ನ ರೂಪ ಚಂದ ಆಗಿದೆ, ತರುಣ ರೂಪ, ತರುಣಿ ಆಗ್ಬೇಕು, ನಾ ಉತ್ತಮ ರೂಪ ಇರಬೇಕು, ಚಂದ ಕಾಣ್ಬೇಕು, ನಾ ಹಂಗೆ ಇರಬೇಕು ಅಂತ. ಆಗಲಿ ಅಂತ ಆಕೆ ಮುಂದಕ್ಕೆ ಹೋಗಿ
ಅಗದಿ ಸುಂದರ ತರುಣಿ ಆದ್ಲ. ಇನ್ನು ಗಂಡ ಕೇಳ್ಬೇಕಲ್ಲ, ಗಂಡ ಕೇಳಿದ್ರೆ ಈಕ್ಯಾರ ಇನ್ನು ಏನಾದ್ಲಿಕ್ಕೆ ತರುಣಿ ರೂಪ ಚಲೋ. ಇನ್ನು ನಾನು ಕುಡಿಯಾಕೆ ಇರ್ತಾಳಕಿ, ಏನು ಮಾಡಾಕಿನ್ನ ಬೇರೆದವ್ ನೋಡ್ಕೊಂಡು ಹೋಗಾಕಿ ಅಲ್ಲ, ಎದಕ್ಕೆ ಹೋಗ್ಕಾಳಿಕಿ ರೂಪ ಚಲೋ ಆಗೈತ. ಅದಕ್ಕೆ ಅವ ಅಂದಿ ಈಕಿ ಮಾರಿ ಹಂದಿ ಮಾರಿ ಆಗಲಿ ಗಂಡ ಏನು ಬಿಡ್ಕೊಂಡ ಹಂದಿ ಆಗ್ಲಿಕ್ಕಿ ಅಂದ ಆಗ್ಲಿಪ್ಪ ಅಂದ. ಆಕಿ ಮಾರಿ ಹಂದಿ ಆತ. ಆಮೇಲೆ ಮಗನ್ನ ಕೇಳಿದ್ರು, ಮತ್ತು ನಿನಗೇನು ಬೇಕಪ್ಪ ಅಂತ. ಮತ್ತು ಅವ್ವ ಹಿಂಗಾಗುತ್ತೆ ಚಲೋ ಕಾಲ, ನಮ್ದೆಲ್ಲ ಮೊದಲಿದ್ದಂಗೆ ಆಗಲಿ ನಾವು ಪರಮಾತ್ಮ ಗೊತ್ತಾತಿಲ್ಲ. ನಾಟಕ ಅಂದವ ಪಾರ್ವತವ್ಗೆ ಹೇಳಿದ್ ಗೊತ್ತಾತಿಲ್ಲ, ನಂಗೆ ಹೇಳಿದ್ ಕೇಳಂಗಿಲ್ಲ ಬಿಡಂಗಿಲ್ಲ ಹಿಂಗಂತೀನಿ ನೋಡಿ. ಅವರೇ ಸುಖ ಪರಮಾತ್ಮ ನೀ ಬಂದಿ ಅಂದ್ರೆ ನನ್ನ ಸುಖ ಎಲ್ಲಿ ನನಗೆ ಗೊತ್ತಿಲ್ಲ. ಹೀ ನೋಸ್ ಬೆಸ್ಟ್ ವಾಟ್ ಈಸ್ ಬೆಸ್ಟ್ ಫಾರ್ ಮೀ. ನನಗೇನು ಚಲೋ ನಿನಗೆ ಗೊತ್ತಪ್ಪ, ನನಗೇನು ಚಲೋ ಗೊತ್ತು. ಸಣ್ಣ ಕೂಸು ಏನಪ್ಪ ಬ್ಲೇಡ್ ಹಿಡಿತೈತಿ, ಅದು ಇದೇ ಚಲೋ ಅಂತ ಅನಿಸ್ತದೆ. ತಾಯಿ ಬಡ್ದು ಕಸು ಹಂಗೆ ನನ್ನ ಸುಖ ಎದುರಾಗ ನಿನಗೆ ಗೊತ್ತಪ್ಪ. ಅದಕ್ಕೆ ನನಗೇನು ಬೇಕು ನೀನೇ ನೋಡು, ನನ್ನ ಕಲ್ಯಾಣ ಆಗೋ ನೀನೇ ನನಗೆ ಗೊತ್ತಿಲ್ಲ ಅಂತ ಅಂದಿದ್ರೆ ಕಲ್ಯಾಣ. ಅದೇನ ಬೇಕು ಮೇಡಮ್, ತನ್ನ ಏನೋ ಭಾವ ಇದೆ ಬೇಕು, ತನಗೆ ಬೇಕಂತೇನು ಅದು ಸಿಕ್ಕರೆ ದೊಡ್ಡ ಪುಣ್ಯ ಅಂತ ತಿಳ್ಕೊ, ಅದೇ ಸುಖ ಅಂತ ತಿಳ್ಕೊತ. ಅದು ಚಲೋ ಮಾಡ್ತೀನಿ ಕೆಟ್ಟ ಮಾಡಿದ್ಬೇಡ. ಹಂಗೆ ಮನುಷ್ಯ ನಿಜವಾದ ಸುಖ ಏನು ಇದು ಅಪೇಕ್ಷೆ ಮಾಡೋದು ಅಲ್ಲೇ ಜ್ಞಾನ ಕಾಣ್ಕೋಗಲ್ಲ. ಅದಕ್ಕೆ ಹೇಳ್ತಾರೆ ಮೀಮಾಂಸ ಧರ್ಮದ ವ್ಯಾಖ್ಯಾ ಇತ್ತು ಪೂರ್ವ ಮೀಮಾಂಸ. ಅದಕ್ಕೆ ಅಥಾತೋ ಧರ್ಮ ಜಿಜ್ಞಾಸ. ಯಾಕೆ ಈ ಧರ್ಮ ಮಾಡ್ತಾರಂದ್ರೆ ಧರ್ಮದಿಂದ ನಡ್ಕೊಡ್ರಿಪ್ಪ, ನೀತಿಯಿಂದ ನಡ್ಕೊಡ್ರಿ, ಎಲ್ಲರೂ ಅದೇ ಪರಮಾತ್ಮನ ಎಲ್ಲರೂ ಪ್ರೀತಿಯಿಂದ ನಡ್ಕೊಡ್ರಿ. ಪ್ರತಿಯೊಂದರಲ್ಲೂ ಕೂಡ ಪ್ರೀತಿ ಅನ್ನುವಂಥದ್ದೇನು ಇದು ಭಾಳ ಮಹತ್ವದ್ದು. ಅವ್ರು ಶ್ರೀಮಂತರ ಹೆಣ್ಮಗಳು, ಶ್ರೀಮಂತ ಮನಿ. ಅವಾಗ ಅವ ಲಕ್ಷ್ಮಿ ನಾವು ಹೋಗ್ತೇನೆ ಅಂತ. ನೀನು ಲಕ್ಷ್ಮಿ ಹೋದ್ರೆ ಗತಿ ಏನಿಲ್ಲ, ಇನ್ನು 8 ದಿವಸದಾಗ ಹೋಗ್ತೇನೆ ನಾನು, ನಿಮಗೇನು ಬೇಕು ಬೇಡ್ಕೊಡ್ರಿ, ಈಗ ಒಟ್ಟು ಹೋಗ್ತೇನೆ ಹೋಗು ಮುಂದೆ. ಮೊದಲೇ ಸಸಿ ಕೇಳಿದ್ನಂತವ, ಏನು ಸ್ವಲ್ಪ ಬಂಗಾರ ಈಗ ಕೊಟ್ಟು ಹೋಗ. ಆಮೇಲೆ 2ನೇ ಸಸಿ ಕೇಳ, ಆಕೆ ಕೇಳಿದ್ವಿ ಏನು ಬಂಗಾರ ಹೋದ್ರೆ ಹೋಗ ಫಲ ಫಲ ಎಲ್ಲ ಕೊಡಂತೇಳಿ ಆಸ್ತಿ ಈಸ್ತಿ ಕೇಳ. ಆಕೆ 3ನೇ ಸಸಿ ಸಣ್ಣ ಸಸಿ ಕೇಳಿದ್ ಏನು ನಮ್ಗೆ ಏನಾರ ಇರಲಿ ಕಟಕ್ ರೊಟ್ಟಿ ಖಾರ ಅಂತೆ ನಮ್ಮ ಪರಸ್ಪರ ಪ್ರೀತಿ ಇರೋಂಗ ಆಶೀರ್ವಾದ ಮಾಡೋಣ. ಆಕೆ ಲಕ್ಷ್ಮಿ ಅಂದ್ಲಂತ, ನೀವು ಪರಸ್ಪರ ಪ್ರೀತಿಯ ನಾಯಕ ಹೋಗ್ಲಿ. ಲಕ್ಷ್ಮಿಯಲ್ಲಿ ಇರ್ತಾಳೆ ಜಗತ್ತಿ ಎಲ್ಲ ಆಯ್ತು. ಎಷ್ಟು ಮಂದಿ ಸಾಹುಕಾರ ಮನೆ, ಸಾಹುಕಾರ ಬೇಕಾದಷ್ಟು ತಿನ್ನ ಹಾಕಿ ಬೇಕಾದಷ್ಟೇ. ಸಣ್ಣ ವಿಷಯ ಗಂಡ ಐತಿ ಜಗಳ ಮಾಡ್ತಾರೆ, ಏನು ಮಾಡಿದ್ದು ಹುಡುಗದು ಉಪವಾಸ ಮಾಡ್ಕೋತಾರಲ್ಲ ಅವು ಜಗಳ ಬಂದು ಇದೇನು ಯಾರು ಕಡಿಮೆ ಏನಾಗಿದೆ. ಭಗವಂತನ ಧ್ಯಾನ, ನಾನು ಏಕನಾಥ್ ಮಹಾರಾಜರು ಧ್ಯಾನ ಜಪ ತಪ ಇಬ್ಬರು ಕೂಡ ಮಾಡ್ತಿದ್ರು. ಹಂಗೆ ಪ್ರೀತಿ ಅನ್ನೋದು ಅದಕ್ಕೆ ಧರ್ಮ ಜಿಜ್ಞಾಸ. ಧರ್ಮ ಏನು ಹೇಳ್ತದೆ, ಸಮತ್ವ ಯೋಚ್ಯತೆ, ಎಲ್ಲರೂ ಆ ಸಮಭಾವ ತುಂಬ ಅಂತ. ಹಂಗೆ ಅಥಾತೋ ಧರ್ಮ ಜಿಜ್ಞಾಸ, ಅದು ಧರ್ಮ ವ್ಯಾಖ್ಯಾ ಎಲ್ಲ ಬರ್ತದೆ ನೋಡಿ. ಅರ್ಥಾತ್ ಈಗ ಧರ್ಮದ ಜಿಜ್ಞಾಸ ಮಾಡೋಣ ಅಂತ. ಅದಾದಮೇಲೆ ಮುಂದೆ ಮೀಮಾಂಸಾ ಅನುಸಾರ ಧರ್ಮದ ವ್ಯಾಖ್ಯಾ ವೇದ ಹೇಳಿದ್ದು ನನ್ನ ಬಾಯಿಗೆ ಬರ್ತದಲ್ಲ. ಶಿಷ್ಟರ ಆಚರಣೆ ಮಾಡಿ ಯೋಗ್ಯ ಆದಂಥವ್ರು, ಶಿಷ್ಟರು ಅಂದರೆ ಯೋಗ್ಯರ ಶಿಷ್ಟ ಅನ್ಬೋದು ಅಂಥವ್ರು ಆಚರಣೆ ಮಾಡಿ ಕರ್ಮ ತನ್ನ ಜೀವನದೊಳಗೆ ಅದನ್ನು ಹಾಕೋಬೇಕು. ಯದ್ಯದಾಚರತಿ ಶ್ರೇಷ್ಠ ನಮ್ಮ ಶ್ರೇಷ್ಠ, ನಮ್ಗೆ ಯಾರೋ ಏನು ಲಪಡ ಮಾಡೋದು ನಮ್ಮ ಶ್ರೇಷ್ಠ. ಹಂಗೆ ಯಾರು ಭಗವಂತ ಮೆಚ್ಚಿರ್ಬೇಕು, ಹಾಂ ನಿನ್ನ ಜೀವನ ಚಲೋ. ಭಾಗವತದೊಳಗೆ ಬರ್ತದೆ, ಕೃಷ್ಣ ಹೊಂಟು ನಿಂತಂತೆ. ಆವಾಗ ಉದ್ಧವ ಕೇಳ್ತಾನೆ, ಏನಪ್ಪ ನೋಡು ಬಿದುರನಿಗೆ ಭೇಟಿ ಆಗ, ಬಿದುರನಿಗೆ ಜ್ಞಾನ ಹೇಳ. ಬಿದುರಕ್ಕೆ ಬಂದು ಏನಪ್ಪ ಕೃಷ್ಣ ಏನು ನಿನ್ನ ನೆನೆಸಿನಪ್ಪ. ಕೃಷ್ಣ ನೆನೆಸ್ಬೇಕಾದ್ರೆ ಹೆಂಗಿದ್ದೀತ ಅವನ ಜೀವನ, ಉಳಿದವ್ರು ಅವ್ರ ಜೀವನ ಸಹಿತ ನೆನೆಸ್ತಿಲ್ಲ, ವಿದುರನ್ ನೆನೆಸಿಲ್ಲ. ಏನು ಕಾರಣ, ವಿದುರ ಯಾವುದು ಅನ್ಯಾಯದಾಗ ನಡೀಲಿಲ್ಲ, ಬೆಟ್ಟವ ಅನ್ಯಾಯದ ಊಟ ಮಾಡಿ ಧೃತರಾಷ್ಟ್ರ ಅವ್ನು ಬೇಕಾದ್ರೆ ಕೊಡಕ್ಕೆ ಹೋದ. ಅಣ್ಣ ಅವನು ಸಣ್ಣವ ಈಗ ಕೊಡೋದು ಬೇಡ ತೊಗೊಳಂಗಿಲ್ಲ. ಆಹಾರದಾಗ ಕೊಟ್ಟು ಬೇಡ ತೊಗೊಳ್ಳಿ, ಹಂಗೆ ಅನ್ಯಾಯ ಇದ್ದು ಅದನ್ನು ಮಾಡೋಕ್ಕಾಗ್ತದೆ.
ಅದಕ್ಕೆ ಇದನ್ನ ಬೇಕು. ಹಾಗೆ ಸಿಸ್ಟರು ಅಂದ್ರೆ ಅವರೇನು ಆಚರಣೆ ಮಾಡಿರ್ತಾರೆ ಅದಕ್ಕೆ ಕರ್ಮ ತನ್ನ ಜೀವನದಲ್ಲಿ ಅದನ್ನ ಹಾಕೋಬೇಕು ನಾವು. ಇದರಿಂದ ಎಲ್ಲ ಕರ್ಮದ ಯಜ್ಞ ಮಹಾಯಜ್ಞ ಅಂತರ್ಗತ ಈ ಜೀವನ ಸರಿ ಮಾಡಿಕೊಂಡೆ ಅಂದರೆ ಎಲ್ಲ ಇದ್ದಾರೆ. ಭಗವಂತ ಮನು ಕೂಡ ಇದನ್ನು ಹೇಳ, ಮಹಾಯಜ್ಞೈಶ್ಚ ಯಜ್ಞೈಶ್ಚ ಬ್ರಾಹ್ಮೀಯ ಕ್ರಿಯತೆ ತನು. ಮಹಾಯಜ್ಞ ತಥಾ ಯಜ್ಞದ್ವಾರ ಬ್ರಾಹ್ಮಣ ಶರೀರ ಹೆಂಗಪ್ಪ ಯಜ್ಞದ್ವಾರ. ಬ್ರಾಹ್ಮಣ ಆಕತ್ತಂತ ಜನ್ವಾರ ಬ್ರಾಹ್ಮಣ ಅಲ್ಲ, ಧ್ಯಾನಿ ಆಗ್ತಾನ. ಹಂಗೆ ಪೂರ್ಣಿಮಾ ತಥಾ ಅಮಾವಾಸ್ಯೆ ಏನು ಸಣ್ಣ ಪುಟ್ಟ ಇಷ್ಟಿ ಅದು ಏನು ಮಾಡೋಕ್ಕಾಗ್ತದೆ ಅದು ಯಜ್ಞ ಸಣ್ಣ ಪುಟ್ಟ. ಅಶ್ವಮೇಧ ಯಜ್ಞದ ಹೆಸರು ಮಹಾಯಜ್ಞ. ಇಲ್ಲ ಏನೇನು ಯಜ್ಞ ಮಾಡಬೇಕಪ್ಪ ನಾವು ನಿತ್ಯದೊಳಗೆ ಏನೇ ಮಾಡೋದು ಬ್ರಹ್ಮಯಜ್ಞ. ಏನು ಅದು ಹೆಂಗೆ ಪಗಾರ? ಪ್ರಾತಃ ಸಾಯಂಕಾಲ ಸಂಧ್ಯಾ ಸ್ವಾಧ್ಯಾಯ. ಮುಂಜಾನೆಷ್ಟು ಸಂಜೆ ಏನು ಮಾಡಬೇಕು? ಸ್ವಾಧ್ಯಾಯ. ಸಂಧ್ಯಾ ನಮಸ್ಕಾರ. ಸ್ವಾಧ್ಯಾಯ ಅಂದರೆ ಚಿಂತನೆ ಮಾಡಬೇಕು. ಎದ್ರದ್ದು ನಾನಾರು, ನನ್ನ ಸ್ವರೂಪೇನು, ನಾ ಯಾಕೆ ಇಲ್ಲಿ ಬಂದೆ, ಮದ್ದು ಹೆಂಗಿದ್ದೆ, ಈಗೇನಾಗಬೇಕಾಗತ್ತೆ, ಏನು ಆಗಾಕತ್ತೇನೆ ವಿಚಾರ ಮಾಡೋದು. ಮನುಷ್ಯ ಏನು ಆಗಬೇಕಂತ ಶಾಸ್ತ್ರ ಅಪೇಕ್ಷೆ ಮಾಡ್ತಾವ ಹಂಗೆ ಆಗಬೇಕು. ಗೊತ್ತಾಗ್ತಾಳೆ ನಮಗೆಲ್ಲ ಅಂತ ಶಾಸ್ತ್ರ ಮಾಡಂತಾನೆ. ಮತ್ತು ನಿನ್ನ ಕೀಲಿಕಾಯಿ ನಮ್ಗೆ ಕೀಲಿಕಾಯಿ ನನ್ನ ಕಡೆ ಐತೆ ಅದು ಮಾಡಂತ. ಒಮ್ಮೆ ನಿನಗೆ ಇಷ್ಟು ವರ್ಷ ಜೀವ ಅಂತ ನೀನು ಬಿಟ್ಟಾನ, ಆಯುಷ್ಯ ನೀನು ಕೊಟ್ಟಾನ, ಅದ್ರಾಗ ಅಡ್ಡ ಬರೋದಿಲ್ಲ. ಬೇಕಾದ್ರೆ ಬೈನಿ, ಬೇಕಾದ್ರೆ ಭಗವಂತನಿಗೆ ಬೈನಿ, ಅವ ಏನು ನಿನಗೆ ಲವನ್ ಮಾಡ. ಹೌದಾ? ಆದರೆ ಕೀಲಿಕಾಯಿ ಬಾ ಅಶುಭ ಶುಭ ಮಾಡಿದರೆ ಶುಭ, ಕೀಲಿಕ ಶುಭ ಅಶುಭ ಯೋನಿ 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 ಹಾಕಿ ಪುನರ್ಜನ್ಮ. ನಮ್ಮ ಅಜಾಸ್ಯರು ರಾಟಿ ಮೇಲೆ ಇಡ್ಕೈತಿ ವಕೀಲು. ಹಿಂದೊಬ್ಬ ಕುಪ್ರಸಿದ್ಧ ಆಯೋಗ ವೀರಪ್ಪ ಕುಪ್ರಸಿದ್ಧ ಅಂತ. ಚಲೋದಕ್ಕೆ ಪ್ರಸಿದ್ಧ ಆದರೆ ಸುಪ್ರಸಿದ್ಧ, ಕೆಟ್ಟಕ್ಕೆ ಪ್ರಸಿದ್ಧ ಆದರೆ ಕುಪ್ರಸಿದ್ಧ. ಅವ ಸತ್ತವಲ್ಲ, ವಿಷ ತೊಗೊಂಡ್ಬಿಟ್ಟ, ಗೊತ್ತಾಗ್ತೀನಿ ಬಡಿತಾನ ಅಂತೇಳಿ ಅದಕ್ಕೆ ನಾವು ಬಿಡುಗಲು ಒಂದು ಸತ್ತ ಶ್ರೀಪ. ನ್ಯಾಯಾಧೀಶನ ಕಡೆ ತಂದಿದ್ರೆ ನ್ಯಾಯ ಏನು ಕೊಡ್ಬೋದಾಗಿತ್ತು ಮಾವ? ಮರಣ ಶಿಕ್ಷೆ, ಗಲ್ಲು ಶಿಕ್ಷೆ. ಆದರೆ ಅವನು ಗಲ್ಲು ಶಿಕ್ಷೆ, ಅವ ಮಾಡಿದ ತಪ್ಪಿಗೆ ಬರ ಸಮಾಕ್ಕಿತ್ತೇನೋ. ಆದರೆ ನ್ಯಾಯಾಧೀಶ ಅದಕ್ಕಿಂತ ಹೆಚ್ಚಿಗೆ ಸಾಧ್ಯನೇ ಇಲ್ಲ. ಆದರೆ ಅವ ಆ ನ್ಯಾಯಾಧೀಶ ನಡಿ ಪುನಃ ಜನ್ಮ ಒಟ್ಟು ಸಾವು ಮಾಡು ಅನ್ಬಯಸ್ಕೊಂತ. ಯಾಕೆ ಯಪ್ಪ ನಾ ಏನು ಮಾಡಿಲ್ರಿ, ಈ ಜನ್ಮ ಮಾಡಿಲ್ರಿ ಅಂತ ನೋಡುವ. ಈ ಜನ್ಮ ಏನು ಮಾಡಿಲ್ರಿ ಪನ, ಮತ್ತು ಹಿಂದಿನ ಜನ್ಮ ಮಾಡಿದ್ದೆ, ಮತ್ತೆ ಯಾಕೆ ನೀ ಮಾಡಿದ್ದೆ? ಒಬ್ಬ ಬೋರ್ಡ್ ಹಾಕಿದ್ರೆ ಚಾ ನೋಡ್ರಿ, ನೀವು ಚಾದ ಆರಾಮ್ ತಿಂದು ಹೋಗ್ರಿ, ನೀವು ರೊಕ್ಕ ಕೊಡಬೇಕಾಗಿಲ್ಲ. ಈ ರೊಕ್ಕನ ನಿಮ್ಮ ಮಕ್ಕಳು ಕೊಡ್ತಾರೆ ಯಾವಾಗ ಹಿಂದಾಗಡೆ ನೀವು ಸತ್ತ ಮೇಲೆ. ನೀವು ಆರಾಮ್ ತಿಂದು ಹೋಗ್ರಿ, ಮತ್ತೇನು ಪುಕಟ್ ತಿನ್ನೋದು ಹೆಂಗ ತಗಾರ ತಿನ್ನಂತ. ಮತ್ತು ರೊಕ್ಕ ಕೊಡೋಂಗನೇ ಇಲ್ಲ. ಅವ್ನು 4 ಪಟ್ಟು ಬಿಲ್ ತಂದಂತ. ಏನಪ್ಪ ಅವತ್ತು ನಾ ತಿನ್ನ, ಇದು ನೀ ತಿಂದದ್ದಲ್ಲ, ಇದು ನೀ ತಂದಲ್ಲ, ನಿಮ್ಮಪ್ಪ ಈ ನೀ ತಿಂದದ್ದು ಬಿಲ್ ತೊಗೊಳ್ಳೋದಿಲ್ಲ. ನಿಂತಕ್ಕೆ ನಾವು ಬಿಲ್ ತೊಗೊಳ್ಳೋದಿಲ್ಲ. ಇದು ಯಾರ್ದು? ನಿಮ್ಮಪ್ಪಂದು. ಗೊತ್ತಾಗ್ತಿಲ್ಲ. ಹಂಗೆ ನಾವು ಮಾಡಿದ ಕರ್ಮಕ್ಕೆ ನಾವು ಉಣ್ಣಬೇಕು. ಅದಕ್ಕೆ ಎಲ್ಲ ಅಹಂಕಾರ ಬಿಟ್ಟು ನಮ್ಮ ಶಾಸ್ತ್ರ ಏನಪ್ಪ ಮಾತು ಅದರಂತ ನೋಡ್ಕೊ. ಅವ್ನು ಗೊತ್ತಾಯ್ತಾಳ ನಮ್ಗೆ ಅನ್ನಕ್ಕೆ ಹೋಗ್ಬೇಡ. ನಿನ್ಗೆ ಗೊತ್ತಿದ್ರೆ ಹಿಂಗ್ಯಾಕೆ ಬರ್ತಿತ್ತು? ಮನುಷ್ಯ ಹುಟ್ಟತ್ತಿದ್ದಿಲ್ಲ, ನಿನ್ಗೆ ಗೊತ್ತಿದ್ದಿದ್ರೆ. ಗೊತ್ತಿಲ್ಲ ಅಂತ ಬಂದು ಅದು ಗೊತ್ತಿದ್ದವ್ರೆ ಶಾಸ್ತ್ರ ಅದರಂತ ನೋಡ್ಕೊ. ಅದಕ್ಕೆ ಬ್ರಹ್ಮಯಜ್ಞ ಪ್ರಾತಃ ಕಾಲ ಸಂಧ್ಯಾಕಾಲ ಸಂಧ್ಯಾ ತಥಾ ಸ್ವಾಧ್ಯಾಯ. ಸ್ವಾಧ್ಯಾಯ ಮರಿಬಾರ್ದು, ಸ್ವಾಧ್ಯಾಯ ಜಪದಾನ ಮರಿಬಾರ್ದು. ಇದು ಮಾಡಿ. ಆಮೇಲೆ ಇದು ದೇವ ಬನ್ನಿಯಜ್ಞ, ಅದು ನೆನ್ಪಿಟ್ಕೋಬೇಕು. ಬ್ರಹ್ಮಯಜ್ಞ. ಇನ್ನೊಂದು ದೇವ ಪ್ರಾತಃ ಕಾಲ ಸಾಯಂಕಾಲ ಹವನ ಯಜ್ಞಾದಿಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಪಿತೃಯಜ್ಞ ದೇವ ಪಿತೃ ಪೂಜಾ ಅರ್ಥಾತ್ ತಂದೆ ತಾಯಿ ಸೇವಾ, ಗುರುವಿನ ಸೇವಾ ತಥಾ ಅವನ ಶ್ರದ್ಧಾ ಭಕ್ತಿ, ಅವನ ಬಗ್ಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಅವನ ಸೇವೆಯನ್ನು ಮಾಡಬೇಕಿದ್ರೆ ಅರ್ಥ ಅವನ ಮನಸ್ಸು ನೋಯ್ಲಾರಂಥ ಕೆಲಸ ಮಾಡು. ನನ್ನ ಗುರುವಿನ ಮನಸ್ಸು ಭಗವಂತನ ಮನಸ್ಸು ನೋಯ್ದಿರ್ತಾರೆ, ನಾ ಹೆಂಗೆ ಮಾಡಿ ಇದು ವಿಚಾರ ಮಾಡು. ನಾ ಏನು ಮಾಡೋದು, ನನ್ನ ಕೆಲಸ ನಾ ಮಾಡ್ತೀನಿ, ಅವನು ನಾ ಏನು ಮಾಡಿ ಅದು ನೋವು. ಅದಕ್ಕೆ
ಭಾವ ಸಮರ್ಥತೆ. 4 ಭಾವದಲ್ಲ, 4 ಅಂಗ, ಅದ್ರಾಗ ಭಾವ ಸದ್ಭಾವ ಸೇವಾ ಅಂತ ಅದು ಭಾಳ ಏನಪ್ಪ ಇದು ಭಾವ. ಆಮೇಲೆ ಬಲಿವೈಶ್ವದೇವ ಅಂದರೆ ಅಡಿಗೆ ಮಾಡಿದ ಅನ್ನದೊಳಗೆ ಅನ್ಯ ಪ್ರಾಣಿಗೆ ಭಾಗ ಕೊಡ್ಬೇಕು. ನಾವು ಮಾಡ್ಯಾವತ್ತಲ್ಲ, ನಾಯಿಗೆ ಹಾಕಿದ್ರಿಲ್ಲೋ, ಯಾಕೆ ಹೇಳು, ಬೆಕ್ಕಿಗೆ ಹಾಕಿದ್ರಿಲ್ಲೋ, ಅವಕ್ಕೂ ಭಾಗ್ಯನ. ಅದಕ್ಕೆ ನಮ್ಮ ಮನೆ ಪದ್ಧತಿ ಅಂತಪ್ಪ, ಅನ್ನ ಮಾಡಿದ ಬಿಡ್ಲೆ ಒಂದು ಸ್ವಲ್ಪ ಹಂಗೆ ಅತಿಥಿ ಅದು ಮೊದಲು ಕೊಡ್ಬೇಕು, ಆಮೇಲೆ ಊಟ ಮಾಡಬೇಕು. ಅದು ಕೊಡ್ಲಾರ್ದ ತಿಂದ್ರೆ ಪಾಪ ತಿಂದಂಗೆ ಶಾಸ್ತ್ರ ಹೇಳ್ತಾರೆ. ಮಕ್ಕಳು ಯಾಕೆ ಪ್ರಸಿದ್ಧ ಆದಪ್ಪ, ಮಹಾಭಾರತಗಳು ನೋಡ್ಕೊತೀವಿ. ಕೃಷ್ಣನ ಹೆಂಡರು ಎಲ್ಲರೂ ಕೂಡ ಇವ್ರ ಕಡೆ ಬಂದ ಮೇಲೆ ಕೇಳಿದಂಥವ್ರು ಪಾಂಡವ್ರ ತಾಯ ಅದು ಕೇಳಿದ್ರೆ ನೋಡು, ಕೇಳಿದ್ರು ಇಷ್ಟು ಹ್ಯಾಂಗೆ ಸಂಪಾದಿಸ್ತೀವಿ ನೋಡು, ನಾನು ಎಲ್ಲರೂ ಊಟ ಆದ್ಮೇಲೆ ಎಲ್ಲರೂ ಊಟ ಆಯ್ತಿಲ್ಲ ನೋಡ, ಆಳುಗಳನ್ನು ಮಕ್ಕಳಂತ ನೋಡ್ಕೋತೀನಿ, ಆಳುಗಳನ್ನು ಮಕ್ಕಳಂತ ನೋಡ್ಕೋತೀನಿ, ಎಲ್ಲರ ಸೇವಾ ಮಾಡ್ತೀನಿ. ಏನು ಕೇಳಿದಿತ್ತು ಪಾಕಿಗೆ? ದ್ರೌಪದಿ ಕೊಂಡದ್ದು ಮನೆ ಹ್ಯಾಂಗೆ ಪ್ರಸಿದ್ಧ ಆಗಿದೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂದೋದರಿ ತಥಾ ಮಂಡೋದರಿ ಎಂಬ ಮಂಡೋದರಿ ಅಂತ ತಪ್ಪು. ಯಾಕೆ? ಉದರ ಹೊಟ್ಟೆ, ಮಂದ ಸಣ್ಣ, ಮಂದ ದಡ್ಡ ಅಂತ ತಿಳ್ಕೊಬೇಡ, ಮಂದ ಅಂದ್ರೆ ಸಣ್ಣ. ಮಂದೋದರಿ ಅಂದ್ರೆ ಮಂದವಾದ ಉದರ ಯಾರ್ದೋ ಆಕೆ ಮಂದೋದರಿ. ಹಂಗೆ ಆಕೆ ಹೆಸರು ಯಾಕೆ ತೊಗೊಂಡ್ರಪ್ಪ ಅಂದ್ರೆ ಈ ಥರ ನಾನು ಎಲ್ಲರೂ ಸೇವಾ ಮಾಡ್ಬೇಕು ಅದಕ್ಕೆ ಏನಾದ್ರು ಮಾಡ್ಬೇಕು. ಮನಸ್ಸು ಬೇರೆದವ್ರ ಮನಸ್ಸು ನೋವಿಲ್ಲ ಅಂದ್ರೆ ನಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಅತ್ಯಾಯಜ್ಞ ಅಂತಾರೆ. ಬಲಿವೈಶ್ವ ದೇವ ಪಿತೃ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಬಲಿವೈಶ್ವ ಅನ್ನನ ಎಲ್ಲ ಕೊಡು. ಅತಿಥಿ ಯಜ್ಞ, ಅದಕ್ಕೆ ನೃ ಯಜ್ಞ ಅಂತಲೂ ಅಂತಾರೆ. ಅತಿಥಿಗಳು ಮನೆಯಲ್ಲಿ ಬಂದಂಥ ಅತಿಥಿಗಳ ಸತ್ಕಾರ, ಇದು ಯಜ್ಞದ ಅವಾಂತರ ಭೇದವಿಲ್ಲ. 5 ಒಂದು ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಬಲಿವೈಶ್ವ ದೇವಯಜ್ಞ, ಅತಿಥಿ 5 ಯಜ್ಞಗಳು ನಿತ್ಯವೂ ಮಾಡಬೇಕು. ಈ ಯಜ್ಞ ಮಹಾಯಜ್ಞ ವೇದದೊಳಗೆ ಹೇಳಿದಂಥ ವಿಧಿ ಅನುಸಾರ ಆಗಬೇಕು ಎಲ್ಲವೂ. ಅದಕ್ಕೆ ಜೈಮಿನಿ ಮುನಿ ಇದರ ಸಿದ್ಧಿಸಲು ಶಬ್ದ ಅರ್ಥ ಆಗಮ ಪ್ರಮಾಣವನ್ನು ಒಪ್ಪಬೇಕು. ಅದು ವೇದ ಇದೆ. ಏನು ವೇದದ 5 ಪ್ರಕಾರ ಏನಪ್ಪ? ವಿಧಿ, ಮಂತ್ರ, ನಾಮಧೇಯ, ನಿಷೇಧ, ಅರ್ಥವ. ಇವು 5 ಭಾಗ. ಸ್ವರ್ಗ ಕಾಮೋಯ, ಸ್ವರ್ಗದ ಕಾಮ ಅಂತ ಯಜ್ಞ ಮಾಡಬೇಕು. ಈ ಪ್ರಕಾರದ ವಿಧಿ ಅಂತ ನೀ ಏನು ಮಾಡಿದ್ರು ನಿನಗೆ ಸ್ವರ್ಗ ಸಿಗುವಂಥ ಯಜ್ಞ ವಿಧಿ, ಇದಕ್ಕೆ ವಿಧಿ ಅಂತ. ಅನುಷ್ಠಾನ ಅರ್ಥಾತ್ ಸ್ಮಾರಕ, ವಚನ, ಮಂತ್ರ, ಅದ ಹೆಸರೇ ಮಂತ್ರ ಇದೇ ಆಗಿ. ಯಜ್ಞದ ಹೆಸರಂತ ನಾಮಧೇಯ. ಯಾವ ಯಜ್ಞಪ್ಪ ಇದು? ನಾಮಧೇಯ. ಅನುಚಿತ ಕಾರ್ಯ ವಿರತ್ ಆಗ ಬೇಡ, ಮಾಡಬಾರ್ದನ್ನು ಮಾಡಲೇಬಾರ್ದು. ಅಕರ್ತವ್ಯ ನ ಕರ್ತವ್ಯ, ಪ್ರಾಣ ಈ ಕಂಠ, ಪ್ರಾಣ ಹೋಗ್ಕಂತಂದ್ರೂ ಮಾಡಬಾರ್ದು, ಮಾಡಬೇಕಾದ್ರೆ ಮಾಡಬೇಕು. ಹಂಗೆ ಪ್ರಾಣ ಹೋಗ್ಕಂತ ಬಿಡಬಾರ್ದು, ನೋಡೋಣ ಅನ್ಬಾರ್ದು. ಅದು ಅನುಚಿತ ಕರ್ಮ ವಿಹಿತ ಆಗುವಂಥ ನಿಷೇಧ. ಯಾವುದೇ ಪದಾರ್ಥ ನಿಜವಾದ ಗುಣ ಹೇಳೋದು ಅರ್ಥವಾದ ಉಪಪತ್ತಿ ಅಂತ ಬರ್ತದೆ. ಅರ್ಥವಾದ ಅದ್ರ ಯಥಾರ್ಥವಾಗಿ ತಿಳ್ಕೊಬೇಕು, ಅದನ್ನು ಬೆಳೆಸಿ ಅದು ತಿಳಿಯೋ ಹಂಗೆ ಹೇಳ್ಬೇಕು, ಅದನ್ನು ಬೆಳೆಸೋ ಅರ್ಥವಾದ. ಈ 5 ವಿಷಯದ ಆದಾಗ್ಯೂ ವೇದ ತಾತ್ಪರ್ಯ ವಿಧಿ ವಾಕ್ಯದ ಎದುರೇ ಎಲ್ಲ ಹೇಳಿದರು. ಅನ್ಯ 4 ವಿಷಯ ಅದು ಕೇವಲ ಅದರ ಅಂಗಭೂತವಾಗಿದೆ. ತಥಾ ಪುರುಷನಿಗೆ ಅನುಷ್ಠಾನದ ಉತ್ಸುಕ ಆಗಿ ವಿಧಿವಾಕ್ಯ ಸಂಪನ್ನ ಆಗಿ ಎದಕ್ಕಪ್ಪ ಇವನು ಅದರ ಪ್ರವೃತ್ತಿ ಹೊಂದಿ ಅಂತೇಳಿ ಅದನ್ನೇ ಹೇಳುತ್ತೆ. ವಿಧಿ 4 ಪ್ರಕಾರ. ಕರ್ಮದ ಸ್ವರೂಪ ಮಾತ್ರ ತಿಳ್ಕೊಳ್ಳುವಂಥ ವಿಧಿ ಉತ್ಪತ್ತಿ ವಿಧಿ ಅಂತಾರೆ. ಅಂಗ ತಥಾ ಪ್ರಧಾನ ಅನುಷ್ಠಾನ ಸಂಬಂಧಬೋಧಕ ವಿಧಿ ಅದು ವಿನಿಯೋಗ ವಿಧಿ ಅಂತ. ಕರ್ಮದ ಉತ್ಪನ್ನ ಫಲದ ಸ್ವಾಮಿತ್ವವನ್ನು ಹೇಳುವಂಥ ವಿಧಿಗೆ ಅಧಿಕಾರ ವಿಧಿ. ನೀ ಇದು ಮಾಡಿದ್ರೆ ಇದು ಪ್ರಾಯಶ್ಚಿತ್ತ ಇದ್ದಾಗ ಸ್ವರ್ಗಕ್ಕೆ ಹೋಗಿ ಇದಾಗತ್ತೆ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗಿ ಇವೆಲ್ಲ. ಆಮೇಲೆ ಪ್ರಯೋಗ ಅನುಭವ ಲಘುನ ಮಾಡಬೇಕಪ್ಪ ಅದನ್ನು, ಅದು ಬೋಧಕ ವಿಧಿಗೆ ಪ್ರಯೋಗ ವಿಧಿ. ತಳುವುದೇ ಮಾಡ್ಬೋದಾವುದು ಇದನ್ನು ಮಾಡಪ್ಪ ಅಂತ ಇದು. ಆಮೇಲೆ
ವಿದ್ಯಾರ್ಥ ಇದು ಮಾಡ್ಬೇಕು ನಿರ್ಣಯ ಮಾಡೋಂಥ ಸಹಾಯಕ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾಂತತ ಸಂಖ್ಯಾ ಅಂತ ಅದಕ್ಕೆ ಪ್ರಮಾಣ ಅಂತೇಳಿ ಈ ಥರ ಜೈಮಿನಿ ಮುನಿ ಮತಾನುಸಾರ ಯಜ್ಞ ಸ್ವರ್ಗ ಅರ್ಥಾತ್ ಬ್ರಹ್ಮದ ಪ್ರಾಪ್ತಿ ಆಗ್ತದಪ್ಪ. ಸ್ವರ್ಗ ಅಲ್ಲ ಬ್ರಹ್ಮನೂ ಆಗ್ತೈತಿ. ಸ್ವರ್ಗ ಕಾಮೋ ಸ್ವರ್ಗದ ಕಾನೂನು ಅಂತ ಯಜ್ಞ ಮಾಡುವಂಥದ್ರಲ್ಲ ಯಜ್ಞದ ವಿಷಯದೊಳಗೆ ಇಲ್ಲಿ ಯಜ್ಞ ಅಂತಂದ್ರೆ ಸ್ವರ್ಗನ ಅಂತಲ್ಲ, ಸ್ವರ್ಗ ಅಂತ ಹೆಸರು ಹೇಳಪ್ಪ. ಸ್ವರ್ಗ ಅಂದ್ರೆ ಸ್ವರ್ಗನ ತಿಳ್ಕೊಬೇಡ, ಅದು ಮುಕ್ತಿನೂ ಆಕೈತೆ. ಅದಕ್ಕೆ ಹೇಳ್ತಾರೆ ಯಜ್ಞಾರ್ಥ ಕರ್ಮಣ್ಯತ್ರ ಭಗವತಿ ಲೋಕೋಯಂ ಕರ್ಮ ಬಂಧನ. ನೀ ಮಾಡೋ ಕರ್ಮ ನಾ ಯಜ್ಞ ಮಾಡ್ತಾ ಇದ್ದೇನೆ, ನಾನು ಸುಖಕ್ಕೆ ಯಜ್ಞ ಎದಕ್ಕೆ ಮಾಡ್ತಾರೆ? ಯಜ್ಞೊಳಗೆ ಏನು ಹಾಕಿ ತಿರುಗಿ ಬರ್ತದೆ? ಅನ್ನ ಹಾಕ್ತಿ ಬರಂಗಿಲ್ಲ, ಅರ್ಬಿ ಹಾಕ್ತಿ ಬರಂಗಿಲ್ಲ, ತುಪ್ಪ ಹಾಕ್ತಿ. ಆದರೆ ಇಡೀ ವಾತಾವರಣ ನನಗೆ ವೈಯಕ್ತಿಕ ಏನು ಬರಬೇಕು? ಅದಕ್ಕೆ ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ. ಯಜ್ಞ ಬಿಟ್ಟು ಬೇರೆ ಮಾಡಿದೆವ ಬಂದ ಯಜ್ಞಕ್ಕೆ ಮಾಡು ಪಾರ ತದರ್ಥ ಕರ್ಮ ಕೌಂತೆಯ ಮುಕ್ತ ಸಂಘ ಸಮ. ಆಸಕ್ತಿ ಬಿಟ್ಟು ಕರ್ಮ ಮಾಡಪ್ಪ ಅಂತ ಅಲ್ಲಿ ನಿನಗೆ ಹೇಳಿ. ಈ ರೀತಿಯಾಗಿ ಯಜ್ಞ ಸಲ ಕರ್ಮ ಮಾಡ್ತಾವೋ ಅದ್ರ ಹೊರತಾಗಿ ಅನ್ಯ ಕರ್ಮ ಈ ಲೋಕ ಬೇರೆ ಮಾಡಿದ್ರೆ ಬಂಧಿಸಲ್ಪಡ್ತೀನಿ. ಹುಟ್ಟು ಸಾವು ತಪ್ಪಂಗಿಲ್ಲ ನಿಮಗೆ. ಯಾವಾಗ ಯಜ್ಞಾರ್ಥ ಬಿಟ್ಟು ಮಾಡಿ, ಯಜ್ಞಾರ್ಥ ಕರ್ಮಣ ಅನ್ಯತ್ರ ಯಜ್ಞಕ್ಕೆ ಅಲ್ಲದೆ ಅಂದರೆ ನನಗೆ ಮನುಷ್ಯಗೆ ತಿಳಿದಂಗೆ ಮಾಡ್ತೀನಪ್ಪ. ಯಜ್ಞ ಅಂದರೆ ಪರಮಾತ್ಮ ಪ್ರೀತ್ಯರ್ಥವಾಗಿ